ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಮಾರ್ನಿಂಗ್ ಎದ್ದೇಳೋಷ್ಟೊತ್ತಿಗೆ ಆಲ್ರೆಡಿ 8 o'clock ಆಗಿಬಿಟ್ಟಿತ್ತು. ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ನಾನು ಹೋದೆ. ನೋಡಿ ನಮ್ಮ ಮಮ್ಮಿ ಪಡ್ಡು ಮಾಡ್ತಿತ್ತು. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಎಲ್ಲ ಅಡುಗೆ ತಗೊಂಡು ಇದು ಅಡುಗೆ ಮಾಡಕ್ಕೆ. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಫ್ರೆಶ್ ಅಪ್ ಆದ ತಕ್ಷಣ ನಾನು ಫಸ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ ಗೈಸ್. ಅದಾದಮೇಲೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊತೀನಿ. ಸನ್ಸ್ಕ್ರೀನ್ ಲೋಷನ್ನ ನಾನು ಮನೆಯಲ್ಲಿದ್ದರೂ ಕೂಡ ಅಪ್ಲೈ ಮಾಡ್ತೀನಿ, ಹೊರಗಡೆ ಹೋದರೂ ಕೂಡ ಅಪ್ಲೈ ಮಾಡ್ತೀನಿ. ಮಾಯಿಶ್ಚರೈಸರ್ ಹಚ್ಬಿಟ್ಟು ನೋಡಿ ಗೈಸ್, ಸನ್ಸ್ಕ್ರೀನ್ ಎಷ್ಟು ಶೈನ್ ಬರುತ್ತೆ ಫೇಸು ಅಂತ. ಒಂದು ಸರಿ ಸನ್ಸ್ಕ್ರೀನ್ ಹಚ್ಬಿಟ್ರೆ ಅದು ಒಂಥರ ಫೇಸು ಶೈನ್ ಬರುತ್ತೆ, ಮತ್ತು ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಳುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ನಾನು ಮನೇಲಿದ್ರೂ ಬಿಟ್ಟರು ನಾನು ಡೈಲಿನೂ ಸನ್ಸ್ಕ್ರೀನ್ ಹಚ್ಕೋತೀನಿ ಗೈಸ್. ಹಾಗೆ ನೋಡಿ ನಮ್ಮ ಚಿನಿಮ ಇವಾಗ ಜಾನುಮಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಇವರಿಬ್ರು ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ಇವತ್ತು ಬೇರೆ ರಿಪಬ್ಲಿಕ್ ಡೇ ಅಲ್ವಾ, ನಮ್ಮ ಚಿನಿಮಂಗೆ ಹಾಲಿಡೇ ಇವತ್ತು. ಸೊ ಹಾಗಾಗಿ ಅವಳು ಸ್ಕೂಲ್ಗೆ ಇವತ್ತು ಹೋಗಿಲ್ಲ. ನಮ್ಮ ಜಾನುಮ ರಿಯಾಕ್ಷನ್ ನೋಡಿ ಗೈಸ್, ಇವಾಗ ಯಾವ ಥರ ಮಾಡ್ತಿದ್ದಾರೆ. ಚೆಂದ ಮಾಡ್ತಾಳಕ್ಕ ಬಿಂದಿ ಇಡು ಬೇಗ ತೆಗಿಯೋಕ್ಕೆ 1 ಗಂಟೆ ಮಾಡ್ತಾಳೆ. ತಾಯಿ ಕೊಡ್ತೀನಿ ತಕ್ಕೊಡ್ತೀನಿ ನಾನು ತೆಕ್ಕೊಡ್ತೀನಿ ಕೊಡು ಇದಿಡ್ಕೊ. ಆಯ್ತಾ ಆಯ್ತಾ ಚಿದು ಅಲ್ಲಿ ಹಿಂಗೆ ಅನ್ಕ ಬಂಗಾರ. ಚೆನ್ನಾಗಿ ಕಾಣ್ತಿದೆ. ಹಿಂಗೆ ಮಾಡೋದು ಬಂಗಾರ, 2 ಕೈದ ಮಾಡು. ನೀನು ರೆಡಿ ಆಗಿಬಿಟ್ಟು ನಂಗೆ ಕರಿ. ಬೇಡ, ನೀನು ಹಾಕೋ ನೀಟಾಗಿ ತಲೆ ಬಚ್ಕೊಂಡು. ಇವಾಗ ನೋಡಿ ನಮ್ಮ ಚಿನ್ನಿ ಹಿಂಗಿದ್ದಾಳೆ, ಇವಾಗ ಹೆಂಗೆ ರೆಡಿಯಾಗಿ ಬರ್ತಾಳೆ ಅಂತ. ಅಪ್ಪ ಡೈಲಿ ಮಾರ್ನಿಂಗ್ ಪೂಜೆ ಮಾಡ್ತಾರೆ. ಸೊ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ನೋಡಿ ನಮ್ಮ ಲಕ್ಕಿ ಇಲ್ಲಿ ಕಿಚನಲ್ಲಿ ಕುತ್ಕೊಂಡು ಪಡ್ ತಿಂತಾ ಇದ್ದಾನೆ. ಅಮ್ಮ ಪಡ್ ಮಾಡಿಕೊಡ್ತಾ ಇದ್ದಾರೆ. ಇವನು ಇಲ್ಲೇ ಪಡ್ ತಿಂದೆ ಹಾಕಳ ಮಾರ್ನಿಂಗ್ ಎದ್ದ ತಕ್ಷಣ ಅವ್ನು ನಮ್ಮ ಅಮ್ಮನ ಹತ್ರ ಬಂದುಬಿಡ್ತಾನೆ ಗೈಸ್. ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಲ್ವ, ಅವನು ಎದ್ಬಿಟ್ಟು ಅವ್ರ ಅಕ್ಕರ ಜೊತೆ ಆಟ ಆಡ್ಕೊತ ನಮ್ಮಮ್ಮನ ಎತ್ತೋ ಅಂದ್ಕೊಂಡು ಅಮ್ಮನ ಹತ್ರ ಬಂದುಬಿಡ್ತಾನೆ. ಏನು ಕಳ ಹಂಗೆ ನೋಡ್ತಿದ್ದೆ ಗೈಸ್, ನಾನು ವಿಡಿಯೋ ಮಾಡ್ತಿದ್ದೀನಲ್ವ, ನಮ್ಮ ಲಕ್ಕಿ ಹಿಂಗೆ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ ಅಮ್ಮ ಮಾರ್ನಿಂಗ್ ನೋಡ್ತಿದ್ದೆ, ಬೇಗನೆ ಎದ್ದೇಳ್ತಾರೆ. ಹಾಗೆ ಎಲ್ಲ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಆಮೇಲೆ ಟೀ ಮಾಡಿಬಿಟ್ಟು ಇವಾಗ ತಿಂಡಿ ಮಾಡ್ತಾಯಿದ್ದಾರೆ. ಇವತ್ತು ರಿಪಬ್ಲಿಕ್ ಡೇ, ಅದಕ್ಕೆ ನಮ್ಮ ತಮ್ಮಂದು ಆಫೀಸ್ ಕೂಡ ರಜಾ, ಹಾಗೆ ನಮ್ಮ ಚಿನ್ನಿಮಂದು ಸ್ಕೂಲ್ ರಜಾ. ಸೊ ಹಾಗಾಗಿ ನಿಧಾನ ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಮಾರ್ನಿಂಗು 8:30 ಎಲ್ಲ ರೆಡಿ ಆಗಿಬಿಡ್ಬೇಕು. ಸೊ ಇವಾಗ 9:30 ಆಗಿದೆ. ಇವಾಗ ನಮ್ಮ ತಮ್ಮನೂ ಇವಾಗ ಪಡ್ ತಿಂತಾ ಇದ್ದಾನೆ. ನಮ್ಮ ಲಕ್ಕಿನೂ ಅಲ್ಲೇ ಕುತ್ಕೊಂಡು ಪಡ್ ತಿಂತಾ ಇದ್ದಾನೆ ಗೈಸ್. ಇವ್ರು ನೋಡಿ ನಮ್ಮ ತಮ್ಮ, ನೋಡಿದ್ದೀರಾ ನೀವು ಲಾಸ್ಟ್ ವೀಡಿಯೋಸಲ್ಲೆಲ್ಲ. ಇವು ನನ್ನ ತಮ್ಮ ಪಡ್ ತಿಂತಾ ಇದ್ದಾನೆ. ಹಾಗೆ ಅಪ್ಪ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಡೈಲಿ ಮಾರ್ನಿಂಗ್ ಅಪ್ಪನೇ ಪೂಜೆ ಮಾಡೋದು ಮಾರ್ನಿಂಗ್ ಗೈಸ್. ನಾನು ಹಾಗೆ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ನಮ್ಮ ಲಕ್ಕಿಗೆ ಊಟ ತಿನ್ನಿಸೋಣ ಅಂತ ರೈಸ್ ಹಾಕ್ಕೊಂಡೆ. ಹಾಗೆ ನಮ್ಮ ಚಿನಿಮ ರೆಡಿ ಆಗ್ತಾಯಿದ್ದಾಳೆ. ಇವಾಗ ಹೊರಗಡೆ ಬಂದೆ ಅವನಿಗೆ ತಿನ್ಸೋಕ್ಕೆ ಊಟನ. ನಮ್ಮ ಜಾನುಮ ನೋಡಿ ಫೋನ್ ಕೊಡು ಅಂತ ಇದ್ದಾಳೆ. ಕೇಳು, ಕೊಡು ಅಂದ್ರೆ ಕೊಡ್ತೀನಿ. ಕೊಡ್ಬೇಕಾ ಕಳ? ಲಕ್ಕಿನ ಕೇಳು, ಲಕ್ಕಿ ಕೊಡು ಅಂದ್ರೆ ಕೊಡ್ತೀನಿ. ಈ ಕಡೆ ಬಾ. ಏನು ಕೊಟ್ಟಿದ್ದು ಮಾಮ? ಅದ್ರ ಹೆಸ್ರೇನು ಹೇಳು ನನಗೆ, ಬಾಯಿಲಿ. ಇದ್ರದ್ದು ಹೆಸ್ರೇನು ಪುಟ್ಟ? ಬಂಗಾರಿ
ಬಂಗಾರಿ ಅದೇನು ತಿಂತ ಇರೋದು ನೀನು? ಅದ್ರ ಹೆಸ್ರೇನು ಹೇಳು. ಹೇಳು ಪುಟ್ಟ ಬೇಗ. ಮಾಮಂಗೆ ಕೇಳು ಅದ್ರ ಹೆಸ್ರೇನಂತ. ಮಾಮಂಗೆ ಕೇಳು. ಖಾರ ಖಾರ ಅಲ್ಲ ಅದು, ಹುಳಿ ಹುಳಿ. ಮಾಮಂಗೆ ಕೇಳು ಅದ್ರ ಹೆಸ್ರೇನು ಮಾಮ ಅಂತ. ಏನಂತ ಬಂಗಾರಿ? ಚಿಗುಳಿ. ಏನು ಹೇಳೋದು? ಚಿಗುಳಿ. ನಮ್ಮ ಲಕ್ಕಿ ಆಟ ಆಡ್ತಿದ್ದಾನೆ ಗೈಸ್. ಈ ಥರ ಆಟ ಸಮಯ ಇದ್ಬಿಟ್ರೆ ತೊಗೊಂಡು ಆಟ ಆಡ್ತಾನೆ. ಅವ್ರ ಅಕ್ಕರು ಜೊತೆಗಿರಬೇಕು. ಅವ್ರ ಅಕ್ಕಂದ್ರೆ ಇಬ್ಬರು ಇದ್ಬಿಟ್ರು ಅಂದರೆ ಫುಲ್ ಚೆನ್ನಾಗಿ ಆಟ ಆಡ್ತಾನೆ. ಯಾರು ಇಲ್ಲ ಅಂದರೆ ಆಟ ಆಡ್ತಾನೆ. ಬಟ್ ನಾನೇನಾರು ಕಾಣಿಸ್ಬಿಟ್ರೆ ಎತ್ಕೋ 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 ಅಂತ ಆಟ ಮಾಡಿದಿರ್ತಾನೆ ಗೈಸ್. ಇವಾಗ ನಾನು ಅಲ್ಲಿ ಕುತ್ಕೊಂಡಿದ್ರೆ ಸುಮ್ಮನೆ ಒಬ್ಬನೇ ಆಟ ಆಡ್ತಾನೆ. ಇಲ್ಲ ಅಂದರೆ ಎತ್ಕೋಬೇಕಾಗುತ್ತೆ ನಾನು. ಎಲ್ಲಿಗೆ ಹೋಗ್ತಿದ್ಯಾ ಲಕ್ಕಿ? ಏನು ಮಾಡ್ತೀವಿ? ಬೀಳ್ತಿಯಪ್ಪ. ಇವಾಗಂತೂ ನಮ್ಮ ಲಕ್ಕಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ. ನನಗೆ ಬಿಟ್ಟರೆ ಸಿಗೋದೇ ಇಲ್ಲ. ಓಡ್ತಾ ಇರ್ತಾನೆ ಹಂಗೆ. ಗೇಟ್ ಓಪನ್ ಇದ್ದರೆ ಹೊರಗಡೆ ಹೋಗೋದು, ಇಲ್ಲ ನೀರಲ್ಲಿ ಆಟ ಆಡೋದು, ಹೀಗೆ ಮಾಡ್ತಾ ಇರ್ತಾನೆ. ಅಮ್ಮ ಪಡ್ಡು ಎಲ್ಲ ಮಾಡಿಟ್ಟಿದ್ರು. ಸೊ ಹಂಗೆ ನಾನು ಪಡ್ಡು ಚಟ್ನಿ ಹಾಕ್ಕೊಂಡು ತಿಂದೆ. ಟೀನು ಮಾಡಿದ್ದಾರೆ. ನೆಕ್ಸ್ಟು ಟಿಫನ್ ಆಯಿತು ಗೈಸ್. ಇದು ಮಾರ್ನಿಂಗು. ಸೂರ್ಯ ನೋಡಿ ಇವಾಗ ಈ ಸೈಡ್ ಇದೆ ನೋಡಿ ಗೈಸ್. ಇವಾಗ ನಾನು ಟಿಫನ್ ತಿಂದ್ಕೊಂಡು ಪಾಪುನ ಸ್ವಲ್ಪ ಆಟ ಆಡಿಸ್ದೆ. ಅದಾದಮೇಲೆ ಆಫ್ಟರ್ನೂನ್ ಆಗೇ ಬಿಡ್ತು. ಸೊ ಅಮ್ಮ ಸ್ವಲ್ಪ ಅರ್ಜೆಂಟಿಗೆ ಬಟ್ಟೆ ಹೊಲಿತಾ ಇದ್ರು. ಇಬ್ಬರು ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ ನೋಡಿ ಗೈಸ್. ಇಬ್ಬರು ಕರೆದ್ಬಿಟ್ಟೆ ಒಳಗಡೆ ಬನ್ನಿ ಅಂತ. ಬಿಸಿಲೆಲ್ಲ ಆಟ ಆಡ್ತಿದ್ರು ಅಲ್ಲ, ಬನ್ನಿ ಒಳಗಡೆ ಅಂತ ಕರೆದೆ. ಪೈಸೆ ಗೀಸ ಏನಿಲ್ಲ ಅಂತ ಇದ್ರು. ನಾನು ಬನ್ನಿ ಅಂತ ಕರೆದೆ. ಆಮೇಲೆ ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ಪಾತ್ರೆ ಬೇಡ ಅಂತೇಳ್ಬಿಟ್ಟು ಕಿಚನಿಗೆ ಬಂದೆ. ಒಂದೊಂದು ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಮ್ಮಂಗೆ, ಕೆಲವೊಂದು ಸರಿ ನಾನು ತೊಳಿತೀನಿ, ಒಂದು ಸರಿ ಅಮ್ಮ ತೊಳಿತಾರೆ. ಹಾಗೇನಿಲ್ಲ, ಫ್ರೀ ಇದ್ದಾಗ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಮ್ಮ ಬಟ್ಟೆ ಹೊಲಿತಾ ಇದ್ರು ಅಲ್ವಾ, ಪಾಪು ಬೇರೆ ಮಲ್ಕೊಂಡಿದ್ದ. ಸೊ ಹಂಗಾಗಿ ಟೈಮ್ ಸಿಕ್ತು, ಅದಕ್ಕೆ ಪಾತ್ರೆ ತೊಳಿತಾ ಇದ್ದೀನಿ. ನಮ್ಮ ಜಾನಮ್ಮ ಚಿನಿಮ ಇಲ್ಲೇ ಇದ್ದಾರೆ. ಆವಾಗಲೇ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ರು, ಕರ್ಕೊಂಡು ಬಂದೆ ಅಲ್ವಾ. ಸೊ ಇಲ್ಲೇ ಇದ್ದಾರೆ. ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಸ್ವಲ್ಪ ಕಸ ಗುಡಿಸ್ದೆ. ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಇಲ್ಲಿ ನೋಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ನಂಗೆ ಹಿಂಗಿರಬೇಕು ಗೈಸ್ ಕಿಚನ್ ಅಂದರೆ ಫುಲ್ ಕ್ಲೀನಾಗಿರಬೇಕು. ಆಮೇಲೆ ಒಂದು ಲೋಟ ನೀರು ಕುಡಿದ್ಬಿಟ್ಟು, ಇನ್ನೂ ಟೈಮ್ ಆಗಿರಲಿಲ್ಲ, ಒಂದು 4:30 ಏನೋ ಆಗಿತ್ತು ಅಷ್ಟೆ. ಸೊ ಅದಕ್ಕೆ ನಾನು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾಯಿದ್ದೀನಿ ಗೈಸ್. ಇವಾಗ ಸಂಜೆ ಆಯಿತು. ಇವಾಗ 6:30ಗೆ ಟೀ ಮಾಡೋಣ ಅಂತ ಟೀಗೆ ಇಟ್ಬಿಟ್ಟು ಅಪ್ಪ ಅಮ್ಮಂಗೆ ಟೀ ಸೋಸ್ಕೊಟ್ಟೆ. ಇಲ್ಲಿ ನೋಡಿ ಗೈಸ್, ಇವಾಗ ಈವ್ನಿಂಗು ಸೀರಿಯಲ್ಸ್ ಎಲ್ಲ ನೋಡ್ತೀವಿ ಮನೆಯಲ್ಲಿ, ಹಂಗೇನಿಲ್ಲ. ಅಪ್ಪಂಗೆ ಅಮ್ಮಂಗೆ ಮಕ್ಕಳಿಗೆ ಎಲ್ರಿಗೂ ಟೀ ಕೊಟ್ಟೆ. ಈಗ ನಮ್ಮ ತಮ್ಮ ಇವರು ಮಕ್ಕಳು ಎಲ್ಲರೂ ಆಟ ಆಡ್ತಾ ಇದ್ದಾರೆ. Black girls, get out. ಅಪ್ಪಿ ನಮ್ಮಮ್ಮ ಅಂದು ನಮ್ಮಮ್ಮ ತಕೊಳ್ಳೋ, ನಮ್ಮಮ್ಮನ ಬಿಟ್ಟು ಸುಮ್ಮನೆ ನಮ್ಮಮ್ಮ ಇರಲಿಲ್ಲ ಅಪ್ಪ. ನಮ್ಮಮ್ಮಗೆ ಅಮ್ಮ ನಂದು ಅವತ್ತು ಹೆಂಗೆ ಮಾಡಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಓಕೆ ಗೈಸ್, ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.